ಪೇಟಿಎಂ ಪೇಮೆಂಟ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ಬಂಧವನ್ನು ವಿಧಿಸಿದೆ. ಒಂದು ಗಡುವನ್ನು ಕೊಟ್ಟಿದೆ. ಆ ಗಡುವಿನ ನಂತರ ಸಂಪೂರ್ಣ ನಿರ್ಬಂಧ ಅನ್ನೋದನ್ನು ತಾಕೀತು ಮಾಡಿದೆ RBI. ಪೇಟಿಎಂ ಪೇಮೆಂಟ್ ಬ್ಯಾಂಕ್ಗೆ RBI ನಿರ್ಬಂಧವನ್ನು ವಿಧಿಸಿದೆ. ಫೆಬ್ರವರಿ 29ರಿಂದ ನಿರ್ಬಂಧವನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಹೊಸ ಠೇವಣಿಯನ್ನು ಗ್ರಾಹಕರಿಂದ ಸ್ವೀಕರಿಸದಂತೆ ನಿರ್ಬಂಧವನ್ನು ವಿಧಿಸಿದೆ RBI. ಫೆಬ್ರವರಿ 29ರಿಂದ ಕ್ರೆಡಿಟ್ ವ್ಯವಹಾರ ನಡೆಸದಂತೆ ನಿರ್ಬಂಧವನ್ನು ವಿಧಿಸಲಾಗಿದೆ. ನಿಯಮವನ್ನು ಉಲ್ಲಂಘನೆ ಮಾಡಿರುವ ಹಿನ್ನೆಲೆಯಲ್ಲಿ ನಿರ್ಬಂಧವನ್ನು RBI ವಿಧಿಸಿದೆ. ಗ್ರಾಹಕರು ತಮ್ಮ ವ್ಯಾಲೆಟ್ನಲ್ಲಿರುವ ಹಣವನ್ನು ಬಳಸಬಹುದು. ಪೇಟಿಎಂ ಪೇಮೆಂಟ್ ಬ್ಯಾಂಕ್ಗೆ RBI ಈ ರೀತಿ ನಿರ್ಬಂಧವನ್ನು ವಿಧಿಸಿರೋದು ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು. ಅವರ ಕೆಲವೊಂದಿಷ್ಟು ಸರ್ಕ್ಯುಲೇಷನ್ಗಳಿರುತ್ತೆ ಮತ್ತು ಕೆಲವು ರೂಲ್ಸ್ ಇರುತ್ತೆ, ಅದನ್ನು ಉಲ್ಲಂಘಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಫೆಬ್ರವರಿ 29ನೇ ತಾರೀಕಿನಿಂದ ಕ್ರೆಡಿಟ್ ವ್ಯವಹಾರವನ್ನು ನಡೆಸಬಾರದು ಅಂಥೇಳಿ RBI ಕ್ಲಿಯರ್ ಆಗಿ ಇನ್ಸ್ಟ್ರಕ್ಟ್ ಮಾಡಿದೆ.